ಬಿಜೆಪಿ ಅಭ್ಯರ್ಥಿ ನಾರಾಯಣ ಸಾಬ್ ಹಾಂಡ್ಗೆ ಅವರಿದ್ದಾರೆ. ಇವತ್ತು ಅವರು ಕೂಡ ಬಹಳ ಟೆನ್ಷನಲ್ಲಿದ್ದಾರೆ. ಅಂದರೆ ಬಹುತೇಕ ವಿಶ್ವಾಸ ಅವ್ರದ್ದು ಗೆದ್ದೇ ಗೆಲ್ತೀವಿ ಅಂತ. ಸರ್, ಈಗ ಪ್ರಾರಂಭದಲ್ಲಿ ಹೇಳ್ತೀನಿ, ನಾವು ಯಾವ ಟೆನ್ಷನಲ್ಲಿ ಇಲ್ಲ, ಏಕದಮ್ ಫ್ರೀ ರಿಲ್ಯಾಕ್ಸ್ದಲ್ಲಿದ್ದೇನೆ. ಯಾಕಂದರೆ ಗೆದ್ದೇ ಗೆಲ್ತೀವಿ ಅನ್ನತಕ್ಕಂಥ ವಿಶ್ವಾಸ ಇದೆ. ಹೀಗಾಗಿ ಐ ಆಮ್ ವೆರಿ ರಿಲ್ಯಾಕ್ಸ್. ನಾಯಕರೆಲ್ಲ ಏನು ಸೂಚನೆ ಕೊಟ್ಟಿದ್ದಾರೆ ಸರ್ ಇವತ್ತು ಅಂತ? ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಮತದಾನಕ್ಕೆ ಅಂತ? ಅದು ನಾಯಕರಿಗೆ ಗೊತ್ತು. ಅವರು ನಾಯಕರು ಯಾರಿಗೆ ಓಟ್ ಹಾಕಬೇಕು ಅನ್ನತಕ್ಕಂಥದ್ದು ನಿನ್ನೆನೇ ಅವರು ಕುಂತು ಚರ್ಚೆ ಮಾಡಿದ್ದಾರೆ. ಅದರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ನಿಮ್ಮ ಮೇಲೆ ಏನು ಇದಿಲ್ಲ ಸರ್, ಒಟ್ಟು ಗೆದ್ದೆ ಗೆಲ್ತೀರಾ ಅನ್ನೋದು ಭರವಸೆ ಇದೆ. ನಿಮ್ಮ ಎರಡನೇ ಅಭ್ಯರ್ಥಿ, ಮೈತ್ರಿಕೂಟದ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರ ವಿಚಾರದಲ್ಲಿ ಏನು ಪ್ಲಾನಿಂಗ್ ಮಾಡಿದ್ದಾರೆ? ಏನು ತಂತ್ರಗಾರಿಕೆ ಇದೆ ಸರ್? ಗೆಲ್ತಾರ ಅವರು ನಾಮಪತ್ರ ಸಲ್ಲಿಸುವಾಗಲೇ ಗೊತ್ತಿತ್ತು ನಮಗೆ ಕೆಲವೊಂದು ಮತಗಳ ಕೊರತೆ ಇದೆ ಅನ್ನೋದು. ಅದು ಎಲ್ಲ ವಿಚಾರ ಮಾಡಿ ಒಂದು ಸ್ಟ್ರಾಟಜಿ ಮಾಡಿ, ಎರಡೂ ಪಕ್ಷದ ನಾಯಕರು ಒಂದು ಸ್ಟ್ರಾಟಜಿ ಮಾಡಿ ಅವರನ್ನು ನಿಲ್ಲಿಸಿದ್ದಾರೆ. ಮತ್ತು ಅವರಿಗೆ ಬೇರೆ ಪಕ್ಷದಲ್ಲಿ ಕೂಡ ಅನೇಕ ಸ್ನೇಹಿತರು ಇದ್ದಾರೆ. ಹೀಗಾಗಿ ಸಾಕ್ಷಿಯ ಮತದಾನ ಆಗ್ತದೆ. ಹೀಗಾಗಿ ಅವರು ಗೆಲ್ಲುತ್ತಾರೆ ಅನ್ನತಕ್ಕಂಥ ವಿಶ್ವಾಸ ಅವ್ರಿಗೂ ಇದೆ, ನಮಗೂ ಇದೆ. ನಾವಿಬ್ಬರೂ ಕೂಡ ರಾಜ್ಯಸಭೆಗೆ ಹೋಗ್ತೇವೆ. ನಿಮ್ಮ ಶಾಸಕರನ್ನ ಯಾವ ರೀತಿ ರಕ್ಷಣೆ ಮಾಡ್ಕೊಂಡಿದ್ದೀರಾ ಅಂತ? ನಿಮ್ಮಿಂದ ಯಾರು ಅಡ್ಡ ಮತದಾನ ಮಾಡಲ್ವಾ? ಆ ಭರವಸೆ ಇದೆಯಾ? ನಮ್ಮ ಶಾಸಕರ ರಕ್ಷಣೆ ಮಾಡಿರ್ತಕ್ಕಂಥ ಅವಶ್ಯಕತೆಯೇ ಇಲ್ಲ. ನಮ್ಮ ಶಾಸಕರು ಯಾವತ್ತೂ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕ್ತಾರೆ, ಅದರಲ್ಲಿ ಪ್ರಶ್ನೆಯೇ ಇಲ್ಲ. ಇಬ್ಬರು ಶಾಸಕರ ಮೇಲೆ, ಬಿಜೆಪಿಯ ಇಬ್ಬರು ಶಾಸಕರ ಮೇಲೆ ಅನುಮಾನ ಇದ್ದೇ ಇದೆ, ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ ಹೆಬ್ಬಾರ್. ಅವ್ರ ವಿಚಾರದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ಅವರ ವಿಚಾರದಲ್ಲಿ ನಾನು ಏನು ಹೇಳುವುದಿಲ್ಲ. ಹಾಗೆ ಮೇಲ್ನೋಟಕ್ಕೆ ಕಾಣಿಸ್ತದೆ ಎಲ್ಲರಿಗೂ, ಏನೋ ಇವರು ಸ್ವಲ್ಪ ಅಸಮಾಧಾನ ಇದೆ, ಪಕ್ಷ ಅಂದಮೇಲೆ ಸ್ವಲ್ಪ ಅಸಮಾಧಾನ ಇದೆ. ಆದರೆ ಅವರು ಪಕ್ಷವನ್ನು ಬಿಟ್ಟು ಹೋಗ್ತಕ್ಕಂಥವ್ರು ಅಲ್ಲ. ಅವರು ಯಾವತ್ತಿಗೂ ಪಕ್ಷದ ಜೊತೆಗೇ ಇದ್ದಾರೆ, ಈಗೂ ಪಕ್ಷದ ಜೊತೆನೇ ಇರ್ತಾರೆ. ಪಕ್ಷದ ಅಭ್ಯರ್ಥಿಗೆ ಮತ ಹಾಕ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಇಬ್ಬರು. ಆದರೆ ಮೈತ್ರಿಕೂಟದ ಅಭ್ಯರ್ಥಿಗೆ ಮತ ಹಾಕಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಥ್ಯಾಂಕ್ ಯು ಸರ್. ಇದು ಬಿಜೆಪಿ ಅಭ್ಯರ್ಥಿ ನಾರಾಯಣ ಸಾಬ್ ಹಾಂಡ್ಗೆ ಅವರ ಮಾತುಗಳು. ಕ್ಯಾಮ್ರಾಮನ್ ಮುನಿರಾಜು ಜೊತೆ ಮಸೂದ್, ಪಬ್ಲಿಕ್ ಟಿವಿ, ಬೆಂಗಳೂರು. ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಪಕ್ಷದ ಅಭ್ಯರ್ಥಿಗೆ ಮತ ಹಾಕ್ತೀವಿ, ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ಮತ ಹಾಕಲ್ಲ ಅಂತ ಹೇಳಿದ್ದಾರೆ. ಪರವಾಗಿಲ್ಲ, ಅವರಿಬ್ಬರನ್ನ ನಾರಾಯಣ ಸಾಬ್ ಹಾಂಡ್ಗೆ ಅವರಿಗೆ ಓಟ್ ಹಾಕಿ ಅಂತ ಹೇಳ್ಬೋದು. ಉಳಿದವರಲ್ಲಿ ಯಾರು ಮೈತ್ರಿಗೆ ಓಟ್ ಹಾಕೋದಕ್ಕೆ ಪಕ್ಷ ನಿರ್ದೇಶನ ಕೊಡುತ್ತೆ ಅವ್ರು ಹಾಕ್ಬೋದು. ನೋಡಿ, ಬಿ ಜೆ ಪಿ ಹತ್ರ 66 ಓಟ್ ಇದೆ, 66 ಜನ ಶಾಸಕರಿದ್ದಾರೆ. JDS ಹತ್ರ 19 ಶಾಸಕರಿದ್ದಾರೆ. ಇಬ್ಬರೂ ಸೇರಿಸಿದ್ರೆ 85 ಜನ ಶಾಸಕರಾದರು. ಮೊದಲ ಅಭ್ಯರ್ಥಿ ನಾರಾಯಣ ಸಾಬ್ ಹಾಂಡ್ಗೆಗೆ 46 ಮತ ಹಾಕಿಸ್ಬಿಡ್ತಾರೆ BJP ಅವರು. ಫಸ್ಟ್ ಅವ್ರು ಗೆದ್ದು ಬಿಡಬೇಕು ಅಂತ. ಇನ್ನು 20 ಓಟ್ ಉಳಿಯುತ್ತೆ. ಉಳಿದ 20 ಮತಗಳನ್ನು JDSಗೆ ವರ್ಗಾವಣೆ ಮಾಡ್ತಾ ಇದೆ BJPಯ 20 ಮತಗಳು ಮತ್ತು JDSನ 19 ಮತಗಳು ಸೇರಿ ಒಟ್ಟು 39 ಮತಗಳಾಗುತ್ತೆ. ಇನ್ನೂ 6 ಓಟು ಕಡಿಮೆ ಬೀಳುತ್ತೆ ಕುಪೇಂದ್ರ ರೆಡ್ಡಿ ಅವರಿಗೆ. ಎರಡನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಗೆಲುವಿಗೆ ಇನ್ನೂ 6 ಮತಗಳು ಅನಿವಾರ್ಯ. ಈ 6 ಮತಗಳನ್ನು ಕಾಂಗ್ರೆಸ್ನಿಂದ ಇವರು ಪಡಿತಾರಾ? ಕಾಂಗ್ರೆಸ್ನ ಶಾಸಕರು ಅಡ್ಡ ಮತದಾನವನ್ನು ಮಾಡ್ತಾರಾ ಗೊತ್ತಿಲ್ಲ. ಇದರಲ್ಲಿ 4 ಜನ ಇದ್ದಾರೆ, ಇಂಡಿಪೆಂಡೆಂಟ್ಸ್ ಇದ್ದಾರೆ 4 ಜನ. ಅವ್ರನ್ನೇನಾದರೂ ಸೆಳೆದಿದ್ದಾರಾ ಗೊತ್ತಿಲ್ಲ. ಯಾರು? ಪುಟ್ಟಸ್ವಾಮಿ ಗೌಡ, ಲತಾ ಮಲ್ಲಿಕಾರ್ಜುನ್, ದರ್ಶನ್ ಪುಟ್ಟಣ್ಣಯ್ಯ, ಜನಾರ್ದನ್ ರೆಡ್ಡಿ. ಈಗಾಗಲೇ ಜನಾರ್ದನ್ ರೆಡ್ಡಿ ಮತ್ತು ದರ್ಶನ್ ಪುಟ್ಟಣ್ಣಯ್ಯ ಏನೋ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪರವಾಗಿ ಓಟ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಲತಾ ಮಲ್ಲಿಕಾರ್ಜುನ್, ಪುಟ್ಟಸ್ವಾಮಿ ಗೌಡ್ರದ್ದು ಕೂಡ ಕಾಂಗ್ರೆಸ್ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನವರು ಸಲೀಸಾಗಿ ಓಟ್ಗಳನ್ನ ಪಡಿತಕ್ಕಂಥ ಸಾಧ್ಯತೆ ಇರೋದ್ರಿಂದ ಕುಪೇಂದ್ರ ರೆಡ್ಡಿ ಅವರ ಗೆಲುವಿಗೆ ಸ್ವಲ್ಪ ಕಷ್ಟ ಆಗಬಹುದು. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು, ಪವಾಡ ಏನಾದರೂ ನಡೆದು ಬಿಡುತ್ತಾ? ಯಾಕೆಂದರೆ ಸುಮ್ಮನೆ ಅಂತೂ ಕೂತಿರಲ್ಲ. BJP ಮತ್ತು JDSನ ನಾಯಕರುಗಳು ಕೂತ್ಕೊಂಡು ಸ್ಟ್ರಾಟಜಿಯನ್ನು ಮಾಡಿರ್ತಾರೆ.